ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ನಲ್ಲಿ ಬರುವಂತಹ ಹಿಸ್ಟ್ರಿ ಕಂಪಲ್ಸರಿ ಪೇಪರ್ ನಲ್ಲಿ ನಾನು ಈ ಹಿಂದಿನ ವಿಡಿಯೋದಲ್ಲಿ 1ನೇ ಕ್ವಶನ್ ನ ಆನ್ಸರ್ ನೀಡಿದ್ದೀನಿ. ಇದು ಪ್ರಶ್ನೆ 2. ವಾರನ್ ಹೆಸ್ಟಿಂಗ್ಸ್ ನ ಅಧಿಕಾರ ಬಲವರ್ಧನೆ, ಆಡಳಿತ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಯನ್ನ ವಿವರಿಸಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆನ ನಾವು ಈ ರೀತಿನೂ ಕೇಳ್ಬೋದು ಅಥವಾ ಇಬ್ಬರದು ಸೇರಿಸಿನೂ ಕೇಳ್ಬೋದು ಅಥವಾ ಸಪ್ರೇಟ್ ಆಗಿ 5 ಮಾರ್ಕ್ಸ್ಗೆ ವಾರನ್ ಹೆಸ್ಟಿಂಗ್ ಅವರ ಅಧಿಕಾರ ಬಲವರ್ಧನೆ ಅಥವಾ ಆಡಳಿತ ಸುಧಾರಣೆಗಳು ಅಥವಾ ವಿದೇಶಾಂಗ ನೀತಿಯನ್ನ ವಿವರಿಸಿ ಅಂತ ಕೂಡ ಕೇಳ್ಬೋದು. ನಾನು ಮಾಡರ್ನ್ ಕ್ವಶನ್ಸ್ ಪೇಪರ್ನ ಹೇಳಿದಾಗ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ಈ ಒಂದು ಕ್ವಶನ್ಗೆ ನಾವು ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬರೋದು ಪೀಠಿಕೆ. ಈ ಪೀಠಿಕೆಯಲ್ಲಿ ರಾಬರ್ಟ್ ಕ್ಲೇವ್ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದರೆ ಆ ಸಾಮ್ರಾಜ್ಯಕ್ಕೆ ಶಿಸ್ತುಬದ್ಧವಾದ ಆಡಳಿತ, ಕಾನೂನು ವ್ಯವಸ್ಥೆ ಮತ್ತು ಸುಭದ್ರತೆಯನ್ನು ಒದಗಿಸಿದವನು ವಾರನ್ ಹೆಸ್ಟಿಂಗ್ಸ್. ರಾಬರ್ಟ್ ಕ್ಲೇವ್ ಅವರು ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಕೂಡ ಆ ಒಂದು ಸಾಮ್ರಾಜ್ಯಕ್ಕೆ ಆಡಳಿತ ಮತ್ತು ಕಾನೂನು ಮತ್ತು ಸುಭದ್ರವಾದಂತಹ ಕೋಟೆಯನ್ನು ನಿರ್ಮಿಸಿದವನು ಯಾರಂದ್ರೆ ವಾರನ್ ಹೆಸ್ಟಿಂಗ್ಸ್. 1773ರಲ್ಲಿ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ಈತ ಕಂಪನಿಯ ಆಡಳಿತವನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲು ಮತ್ತು ಕೇಂದ್ರೀಕೃತ ಆಡಳಿತವನ್ನು ಜಾರಿಗೆ ತರಲು ಪ್ರಯತ್ನಿಸಿದನು. ಇವನಲ್ಲಿ ಬರುವುದು ಮೊದಲನೇದಾಗಿ ಅಧಿಕಾರ ಬಲವರ್ಧನೆ. ಹೆಸ್ಟಿಂಗ್ಸ್ನ ಅಧಿಕಾರ ಅವಧಿಯು ಕಂಪನಿಯ ನಿಯಂತ್ರಣವನ್ನು ಬಲಪಡಿಸುವ ದಿಸೆಯಲ್ಲಿ ಮಹತ್ವದಾಗಿತ್ತು. ಇದು ಯಾವ ರೀತಿ ಅಂದ್ರೆ, ಮೊದಲನೇದಾಗಿ ದ್ವಿಸರ್ಕಾರ ಪದ್ಧತಿಯ ರದ್ದತಿಯನ್ನ ಮಾಡ್ತಾನೆ. ಈ ದ್ವಿಸರ್ಕಾರ ಪದ್ಧತಿಯನ್ನ ಚಾಲನೆಗೆ ತಂದವರು ಯಾರು? ರಾಬರ್ಟ್ ಕ್ಲೇವ್. ಅದು ಮೊದಲ ಬಾರಿಗೆ ಬಂಗಾಳದಲ್ಲಿ. ಕ್ಲೇವ್ ಜಾರಿಗೆ ತಂದಿದ್ದ ದ್ವಿಮುಖ ಸರ್ಕಾರ ಪದ್ಧತಿಯು ಸಂಪೂರ್ಣ ವಿಫಲವಾಗಿತ್ತು. ಹೆಸ್ಟಿಂಗ್ಸ್ನ 1772ರಲ್ಲಿ ಇದನ್ನು ರದ್ದುಗೊಳಿಸಿ ಬಂಗಾಳದ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಕಂಪನಿಯೇ ನೇರವಾಗಿ ಹೊತ್ತುಕೊಂಡಿತು. ಎರಡನೇದಾಗಿ ಕೇಂದ್ರೀಕರಣ. ಕಲ್ಕತ್ತಾವನ್ನು ಬ್ರಿಟಿಷ್ ಆಡಳಿತ ಕೇಂದ್ರವನ್ನಾಗಿ ಮಾಡಲಾಯಿತು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಕಲ್ಕತ್ತಾದ ಗವರ್ನರ್ ಜನರಲ್ನ ನಿಯಂತ್ರಣಕ್ಕೆ ತರುವ ಪ್ರಯತ್ನ ನಡೆದವು. ಇದಿಷ್ಟು ಇವನ ಅಧಿಕಾರ ಬಲವರ್ಧನೆ. ಇವನ ಒಂದು ಆಡಳಿತಾವಧಿಯಲ್ಲಿ ಯಾವ ರೀತಿ ಅಧಿಕಾರವನ್ನ ಬಲವರ್ಧನೆಯಲ್ಲಿ ತೆಗೆದುಕೊಂಡಿದ್ದ ಅನ್ನೋದಕ್ಕೆ ಇವೆರಡು ಪಾಯಿಂಟು. ಇನ್ನು ಎರಡನೇದಾಗಿ ಆಡಳಿತ ಸುಧಾರಣೆ. ಹೆಸ್ಟಿಂಗ್ಸ್ನ ಸುಧಾರಣೆಗಳು ಆಧುನಿಕ ಭಾರತೀಯ ಆಡಳಿತ ವ್ಯವಸ್ಥೆಯ ಅಡಿಪಾಯವಾಗಿದೆ. ಅದರಲ್ಲಿ ಮೊದಲನೇದಾಗಿ ಬರುವುದು ನ್ಯಾಯಾಂಗ ಸುಧಾರಣೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ಸಿವಿಲ್ ಅಂದ್ರೆ ದಿವಾನಿ ಮತ್ತು ಕ್ರಿಮಿನಲ್ ಅಂದ್ರೆ ಫೌಜ್ದಾರಿ ನ್ಯಾಯಾಲಯವನ್ನ ಸ್ಥಾಪಿಸಿದನು. ಅಂತಿಮ ಮೇಲ್ಮನವಿಗಾಗಿ ಕಲ್ಕತ್ತಾದ ಸದರ್ ದಿವಾನಿ ಅದಾಲತ್ ಮತ್ತು ಸದರ್ ನಿಜಾಮತ್ ಅದಾಲತ್ಗಳನ್ನು ತೆರೆದನು. 1777ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಎರಡನೇದಾಗಿ ಕಂದಾಯ ಸುಧಾರಣೆ. ಭೂ ಕಂದಾಯ ವಸೂಲಿಗೆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದನು. ನಂತರ ಅದನ್ನು ವಾರ್ಷಿಕ ಪದ್ಧತಿಗೆ ಬದಲಾಯಿಸಿದನು. ಕಂದಾಯ ಸಂಗ್ರಹಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಕಲೆಕ್ಟರ್ ಹುದ್ದೆಯನ್ನು ನೇಮಿಸಿದನು ಅಥವಾ ಸೃಷ್ಟಿಸಿದನು. ಮೂರನೇದಾಗಿ ವ್ಯಾಪಾರ ನಿಯಂತ್ರಣ. ಕಂಪನಿಯ ಅಧಿಕಾರಿಗಳು ಮಾಡುತ್ತಿದ್ದ ಅಕ್ರಮ ಖಾಸಗಿ ವ್ಯಾಪಾರವನ್ನು ತಡೆಗಟ್ಟಲು ಮತ್ತು ಸಾರಿಗೆ ಸುಂಕವನ್ನ ಕ್ರಮಬದ್ಧಗೊಳಿಸಲು ಇವನು ಪ್ರಯತ್ನಿಸಿದನು. ಇದಿಷ್ಟು ಇವನ ಆಡಳಿತ ಸುಧಾರಣೆ ಆಗಿರ್ಬೋದು ಅಥವಾ ಸುಧಾರಣೆಗಳಾಗಿರ್ಬೋದು. ಇನ್ನು ಮೂರನೇದಾಗಿ ಬರುವುದು ವಿದೇಶಾಂಗ ನೀತಿ. ಇದರಲ್ಲಿ ಯುದ್ಧಗಳು ಮತ್ತು ರಾಜತಾಂತ್ರಿಕತೆಯ ವಿವರಣೆಯನ್ನ ನೀಡಿದ್ದಾರೆ. ಹೆಸ್ಟಿಂಗ್ಸ್ನ ವಿದೇಶಾಂಗ ನೀತಿಯು ಬ್ರಿಟಿಷ್ ಸಾಮ್ರಾಜ್ಯದ ಭದ್ರತೆಗೆ ಆದ್ಯತೆ ನೀಡಿತು. ಮೊದಲ ಆಂಗ್ಲೋ ಮರಾಠ ಯುದ್ಧ. ಇದು ನಡೆದಿದ್ದು 1775ರಿಂದ 1782. ಮರಾಠರೊಂದಿಗಿನ ಅಧಿಕಾರಕ್ಕಾಗಿ ನಡೆದ ಈ ಯುದ್ಧವು 1782ರಲ್ಲಿ ಸಲ್ಭಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದರಿಂದ ಬ್ರಿಟಿಷರಿಗೆ ಶಾಂತಿ ದೊರೆತಂತಾಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784. ಹೈದರ್ ಮತ್ತು ಟಿಪ್ಪು ಸುಲ್ತಾನರ ವಿರುದ್ಧದ ಹೋರಾಟವು ಹೆಸ್ಟಿಂಗ್ಸ್ನ ಸಂಕಷ್ಟ ಕಾಲವಾಗಿತ್ತು. ಇದು ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಮೂರನೇದಾಗಿ ರೋಹಿಲ್ಲಾ ಯುದ್ಧ. ಅವಧ್ನ ನವಾಬನಾಗಿ ಸಹಾಯ ಮಾಡುವ ನೆಪದಲ್ಲಿ ರೋಹಿಲ್ಲಾ ಪ್ರದೇಶಗಳನ್ನು ಬ್ರಿಟಿಷ್ ವಶಕ್ಕೆ ಈತ ತೆಗೆದುಕೊಂಡನು. ನಾಲ್ಕನೇದಾಗಿ ನಂದಕುಮಾರ್ ಪ್ರಕರಣ. ಹೆಸ್ಟಿಂಗ್ಸ್ನ ತನ್ನ ಅಧಿಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನು ರಾಜಕೀಯವಾಗಿ ಹತ್ತಿಕ್ಕುವಲ್ಲಿ ಕ್ರೂರವಾಗಿ ವರ್ತಿಸಿದನು. ಇದಕ್ಕೆ ಈ ಪ್ರಕರಣವೇ
ಸಾಕ್ಷಿಯಾಗಿತ್ತು. ಇದಿಷ್ಟು ವಾರನ್ ಹೆಸ್ಟಿಂಗ್ನ ಕುರಿತಿರುವಂತಹ ಸಂಪೂರ್ಣವಾದ ಮಾಹಿತಿ. ಈ ಒಂದು ಪ್ರಶ್ನೆಗೆ ಸಮಾರೋಪ. ವಾರನ್ ಹೆಸ್ಟಿಂಗ್ಸ್ ಒಬ್ಬ ಸಮರ್ಥ ಆಡಳಿತಗಾರ ಮತ್ತು ಚಿತ್ರ ರಾಜಕಾರಣಿ. ಆತ ಬಂಗಾಳದಲ್ಲಿ ಅರಾಜಕತೆಯಲ್ಲಿದ್ದ ಕಂಪನಿಯ ಆಡಳಿತಕ್ಕೆ ಒಂದು ಕಾನೂನಾತ್ಮಕ ಚೌಕಟ್ಟನ್ನು ಒದಗಿಸಿದನು. ನಿಸ್ಸಂದೇಹವಾಗಿ ಅವನ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೇವಲ ವ್ಯಾಪಾರಿ ಸಂಸ್ಥೆಯಾಗಿ ಉಳಿಯದೆ ಒಂದು ಸುಸಜ್ಜಿತವಾದ ಸಾಮ್ರಾಜ್ಯದಂತೆ ಕೆಲಸ ಮಾಡಲು ಪ್ರಾರಂಭಿಸಿತು. ಅವರ ಕೆಲವು ಕ್ರಮಗಳು ಟೀಕೆಗೆ ಗುರಿಯಾಗಿದ್ವು. ಯಾವ ರೀತಿ ಟೀಕೆಗೆ ಅಂದರೆ, ನಂದಕುಮಾರ್ ಪ್ರಕರಣ ಆಗಿರ್ಬೋದು, ಜೈತ್ ಸಿಂಗ್ ಪ್ರಕರಣಗಳು ಅವನ ಒಂದು ಟೀಕೆಗೆ ಒಳಗಾಗಿದ್ವು. ಭಾರತದಲ್ಲಿ ಬ್ರಿಟಿಷ್ ಆಧಿಪತ್ಯವನ್ನ ಭದ್ರಪಡಿಸುವಲ್ಲಿ ಹೆಸ್ಟಿಂಗ್ಸ್ನ ಪಾತ್ರ ಚಾರಿತ್ರಿಕವಾದದ್ದು. ಸ್ನೇಹಿತರೆ, ಇದಿಷ್ಟು ವಾರನ್ ಹೆಸ್ಟಿಂಗ್ನ ಕುರಿತಾದಂತಹ ಸಂಪೂರ್ಣವಾದ ಮಾಹಿತಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ರಾಬರ್ಟ್ ಕ್ಲೈವ್ನ ಬಗ್ಗೆ ತಿಳಿಸಿದೆ. ಇದು ವಾರನ್ ಹೆಸ್ಟಿಂಗ್ನ ಬಗ್ಗೆ ವಿವರಣೆ ಆಗಿತ್ತು. ಈಗ ಈ ಒಂದು 2ನೇ ಪಾಯಿಂಟ್ ಮುಗೀತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು 3ನೇ ಪಾಯಿಂಟ್ಗೆ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಒಂದು MCQ ಕ್ವಶನ್ಸ್ಗಳಿಗೆ ನಾನು ಉತ್ತರವನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ, ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.